371 ಕಾಯ್ದೆಯಲ್ಲಿನ ಗೊಂದಲ ಬಗೆಹರಿಸಿ ಹಾಗೂ ಸಮರ್ಪಕ ಅನುಷ್ಠಾನಕ್ಕೊತ್ತಾಯಿಸಿ ಇದೇ ದಿನಾಂಕ 11 ಮಂಗಳವಾರದಂದು ನಡೆಯುವ ಬೃಹತ್ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಬೆಂಬಲ ಎಂದು ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳಿಗೆಯನ್ನು ಸಹಿಸದ ಕೆಲವು ಕುತಂತ್ರ ರಾಜಕಾರಣಿಗಳು ಮತ್ತು ಸಂಘಟನೆಯವರು ವಿನಾಕಾರಣ ಈ ಕಾಯ್ದೆಯನ್ನು ದುರ್ಬಲಗೊಳಿಸಲು ಮತ್ತು ಜನರಲ್ಲಿ ಅವಿಶ್ವಾಸ ಮೂಡಿಸಲು ಹುನ್ನಾರ ನಡೆಸಿರುವುದನ್ನು ಖಂಡಿಸಿ ಹಾಗೂ 371 ವಿಶೇಷ ಸ್ಥಾನಮಾನದ ಕಾಯ್ದೆಯನ್ನು ಸಮರ್ಪಕ ಅನುಷ್ಠಾನಕ್ಕೊತ್ತಾಯಿಸಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರ ನೇತೃತ್ವದಲ್ಲಿ ಹಾಗೂ ಪಕ್ಷಾತೀತವಾಗಿ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಆದ್ದರಿಂದ ಈ ಒಂದು ಸಾಮಾಜಿಕ ಹಾಗೂ ನಮ್ಮ ಹಕ್ಕುಗಳ ರಕ್ಷಣೆಯ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಸಂಪೂರ್ಣ ಬೆಂಬಲದೊಂದಿಗೆ ಭಾಗವಹಿಸುತ್ತದೆ ಹಾಗೂ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಜನರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಯುವ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡ್ರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸೇನೆ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸಲಮರಿ ಇನ್ನು ಹಲವರು ಹಾಜರಿದ್ದರು. ವೆಂಕಟೇಶ ನಾಯ್ಕ, NKS TV4 ಸಿಂಧನೂರು. ಈ ನಾಡಿನ ಸಾರ್ವಜನಿಕರಲ್ಲಿ ನಾನು ಇವತ್ತು ಮನವಿ ಮಾಡಿಕೊಳ್ಳೋದು ಏನಂತಂದರೆ, ಈ ಭಾಗದ ಮಾಜಿ ಸಂಸದರಾದಂಥ ಕೆ ವಿರೂಪಾಕ್ಷಪ್ಪ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಇದೇ ದಿನಾಂಕ 11 ಮಂಗಳವಾರದಂದು ಏನು ಕರೆ ಕೊಡಲಾಗಿದೆ. ಆ ಒಂದು ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಅಂಬೇಡ್ಕರ್ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ಕೂಡ ನಾವು ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸ್ತಿದ್ದೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ, ಭಾರತ ಸರ್ಕಾರ 2013ರಲ್ಲಿ 371J ಎನ್ನುವಂಥ ವಿಶೇಷ ಸ್ಥಾನಮಾನವನ್ನು ಕರ್ನಾಟಕ ರಾಜ್ಯದ ನಮ್ಮ 6 ಜಿಲ್ಲೆಗಳಿಗೆ ಕೊಡೋದ್ರ ಮುಖಾಂತರ ನಮ್ಮಲ್ಲಿನ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ನಮ್ಮ ಭಾಗವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಆದರೆ ಇವತ್ತು ಕೆಲ ಕುತಂತ್ರ ರಾಜಕಾರಣಿಗಳು, ಕೆಲ ಕುತಂತ್ರ ಸಂಘಟನೆಯವರ ಒಂದು ಹುನ್ನಾರದಿಂದಾಗಿ ಆ ಒಂದು ಕಾಯ್ದೆಯನ್ನು ವೀಕ್ ಮಾಡುವಂತಹ, ಬಲಹೀನಗೊಳಿಸುವಂತಹ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಈ ಒಂದು ಹುನ್ನಾರವನ್ನು ಖಂಡಿಸಿ ಮತ್ತು ಆ ಒಂದು ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕಂತೇಳಿ ಒತ್ತಾಯಿಸಿ ಒಂದು ಸಿಂಧನೂರಿನಲ್ಲಿ ಏನು 11ನೇ ತಾರೀಕಿನಂದು ಏನು ಬೃಹತ್ ಹೋರಾಟಕ್ಕೆ ಎಂದು ಕರೆ ಕೊಡಲಾಗಿದೆ. ಈ ಒಂದು ಕರೆಗೆ ಒಗ್ಗಟ್ಟು ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂತಹ ಅತಿ ಹೆಚ್ಚು ವಿದ್ಯಾರ್ಥಿ ಜನರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಬರೋದ್ರ ಮುಖಾಂತರ ಯಶಸ್ವಿಗೊಳಿಸಬೇಕು ಮತ್ತು ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ನೀಡಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ.